ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಕಮೆಂಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ ಇವಾಗ ಈ ವೃಷಭ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವ ವಿಷಯ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಸಂಬಂಧಿಸಿದ್ದು. ನೀವು ನಿಮ್ಮ ಜೀವನವನ್ನ ಒಮ್ಮೆ ಹಿಂತಿರುಗಿ ನೋಡಿ. ನೀವು ಎಂದಿಗೂ ಯಾರೊಂದಿಗೂ ಅತಿಯಾದ ಸ್ಪರ್ಧೆಗೆ ಬಿದ್ದವರಲ್ಲ. ಆತುರ ಪಟ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡವರಲ್ಲ. ಯಾರ ಬೆನ್ನಿಗೂ ಚೂರಿ ಹಾಕದೆ ಅತ್ಯಂತ ನಿಸ್ವಾರ್ಥವಾಗಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡುತ್ತಾ ಸಾಗುವ ಜೀವಿಗಳು. ಆದರೂ ಸಹ ನಿಮ್ಮ ಮನಸ್ಸಿನ ಆಳದಲ್ಲಿ ಸದಾ ಒಂದು ಆತಂಕ ಅಥವಾ ಒಂದು ಮೌನ ನೋವು ಕಾಡುತ್ತಲೇ ಇರುತ್ತೆ ಅಲ್ವೇ? ಇಷ್ಟೊಂದು ಶ್ರಮ, ಇಷ್ಟೊಂದು ಪ್ರಾಮಾಣಿಕತೆ ಮತ್ತು ಅಪಾರ ತಾಳ್ಮೆಯನ್ನ ಇಟ್ಟುಕೊಂಡಿದ್ರು ನನ್ನ ಶ್ರಮಕ್ಕೆ ತಕ್ಕಂತೆ ಅರ್ಹ ಫಲ ಮತ್ತು ಸೂಕ್ತ ಗುರುತಿಸುವಿಕೆ ಏಕೆ ಸಿಗುತ್ತಿಲ್ಲ? ನನ್ನ ಕಣ್ಣೆದುರೇ ಒಂದು ಶಾರ್ಟ್ಕಟ್ ಪಡೆದು ಈ ವಾಮ ಮಾರ್ಗದಲ್ಲಿ ಸಾಗಿದವರು ಎತ್ತರಕ್ಕೆ ಬೆಳೆದು ನಿಲ್ತಾರೆ. ಆದರೆ ನಾನು ಮಾತ್ರ ಯಾವುದೇ ದೂರು ನೀಡದೆ ಅಪಾರ ತಾಳ್ಮೆಯಿಂದ ಅದೇ ಜಾಗದಲ್ಲಿ ನಿಂತು ಹೋರಾಡುತ್ತೇನೆ. ಕೈಗೆ ಬಂದ ಹಣ ಉಳಿಯುತ್ತಿಲ್ಲ, ಪಟ್ಟ ಶ್ರಮಕ್ಕೆ ಕ್ರೆಡಿಟ್ ಸಿಗುತ್ತಿಲ್ಲ. ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಮೂಡುತ್ತಿದ್ದರೆ ವೃಷಭ ರಾಶಿಯವರೇ, ಇನ್ಮುಂದೆ ನೀವು ಧೃತಿಗೆಡಬೇಕಾದ ಅಗತ್ಯವೇ ಇಲ್ಲ. ಏಕೆಂದರೆ ಯಾವ ತಾಳ್ಮೆ ಮತ್ತು ಶ್ರಮವನ್ನು ನೀವು ಇಷ್ಟು ದಿನ ಕಾಪಾಡಿಕೊಂಡು ಬಂದಿದ್ರೋ ಆ ತಾಳ್ಮೆಗೆ ಈ ಒಂದು ಸಿಹಿ ಫಲ ಸಿಗುವ ಕ್ಷಣ ಈಗ ಬಂದೊದಗಿದೆ. ಶನಿ ವಕ್ರಿ ಸಂಚಾರಿ 30 ವರ್ಷಗಳ ಲೆಕ್ಕಾಚಾರದ ಒಂದು ಮಹಾ ಬದಲಾವಣೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವ ಅತಿ ನಿಧಾನವಾಗಿ ಚಲಿಸುವ ಗ್ರಹ. ಆದರೆ ಜುಲೈ 27ರಿಂದ ಶನಿದೇವ ವಕ್ರಿಯಾಗುತ್ತಿದ್ದಾರೆ. ಅಂದರೆ ಹಿಮ್ಮುಖ ಚಲನೆಯನ್ನ ಆರಂಭಿಸುತ್ತಿದ್ದಾರೆ. ಹಲವರು ಶನಿ ವಕ್ರಿಯಾದರೆ ತೊಂದರೆ, ಆಪತ್ತು, ಆರ್ಥಿಕ ನಷ್ಟ ಎಂದು ಎದುರಿಸಬಹುದು. ಆದರೆ ವೃಷಭ ರಾಶಿಯವರ ಪಾಲಿಗೆ ಇದು ಯಾವುದೇ ರೀತಿಯ ತೊಂದರೆಯಲ್ಲ. ಬದಲಾಗಿ ಶನಿದೇವ ನಿಮ್ಮ ಕಳೆದ ಹಲವು ವರ್ಷಗಳ ಪ್ರತಿಯೊಂದು ಶ್ರಮಕ್ಕೂ ಬಡ್ಡಿ ಸಮೇತ ಫಲ ನೀಡಲು ತರುತ್ತಿರುವ ಬಹುದೊಡ್ಡ ಕೊಡುಗೆ. ಇದಕ್ಕೆ ಕಾರಣವೇನು ಗೊತ್ತೇ? ಯೋಗಕಾರಕ ಗ್ರಹ. ವೃಷಭ ರಾಶಿಗೆ ಶನಿದೇವ ಕೇವಲ ಕ್ರೂರ ಗ್ರಹವಲ್ಲ, ಬದಲಾಗಿ ಅತ್ಯಂತ ಶ್ರೇಷ್ಠ ಯೋಗಕಾರಕ ಗ್ರಹ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರದೇವ ಮತ್ತು ಶನಿದೇವ ಪರಮ ಮಿತ್ರರು. ಈ 11ನೇ ಮನೆಯ ಸಂಚಾರ. ಶನಿದೇವ ಪ್ರಸ್ತುತ ನಿಮ್ಮ ರಾಶಿಯಿಂದ 11ನೇ ಮನೆಯಾದ ಲಾಭಸ್ಥಾನ ಅಂದರೆ ಮೀನ ರಾಶಿಯಲ್ಲಿ ಗೋಚಾರ ಮಾಡುತ್ತಿದ್ದಾರೆ. ಈ 11ನೇ ಮನೆ ಎಂದರೆ ಸಂಪತ್ತು, ಗಳಿಕೆ, ಶ್ರಮದ ಒಂದು ಫಲ, ಆಸೆಗಳ ಪೂರೈಕೆಯ ಒಂದು ಸ್ಥಾನ ಅಂತಾನೆ ಅನ್ಬಹುದು. ಈ ಗ್ರಹಗಳು ವಕ್ರಿಯಾದಾಗ ಜ್ಯೋತಿಷ್ಯದಲ್ಲಿ ಅವಳಿಗೆ ಚೇಷ್ಟ ಬಲ ಸಿಗುತ್ತೆ. ಅಂದರೆ ಶನಿದೇವನ ಕಾರ್ಯ ಸಾಮರ್ಥ್ಯ ಮತ್ತು ಶಕ್ತಿ ಈ ಸಾಮಾನ್ಯಕ್ಕಿಂತ 3 ಪಟ್ಟು ಹೆಚ್ಚಾಗುತ್ತೆ. ಜುಲೈ 27ರಿಂದ ಆರಂಭವಾಗಿ ಡಿಸೆಂಬರ್ 11ರವರೆಗೆ, ಅಂದರೆ ಒಳಪಟ್ಟು 138 ದಿನಗಳ ಕಾಲ ಶನಿದೇವ ವಕ್ರಸ್ಥಿತಿಯಲ್ಲಿ ಇರೋದು. ಈ ಒಂದು 138 ದಿನಗಳಲ್ಲಿ ಶನಿದೇವ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಅದ್ಭುತ ಪವಾಡಗಳನ್ನು ಸೃಷ್ಟಿಸಲಿದ್ದಾರೆ, 30 ವರ್ಷಗಳ ಲೆಕ್ಕಾಚಾರವನ್ನು ಹೇಗೆ ಚುಕ್ತ ಮಾಡಲಿದ್ದಾರೆ ಎಂಬುದನ್ನು ನಾವು ಇವಾಗ ನೋಡೋಣ. ಈ ಒಂದು ವಕ್ರಿ ಗ್ರಹದ ರಹಸ್ಯ, ವೈಜ್ಞಾನಿಕ ಜ್ಯೋತಿಷ್ಯದ ಒಂದು ಹಿನ್ನೆಲೆ. ಜ್ಯೋತಿಷ್ಯದ ಆಳವಾದ ಅಧ್ಯಯನ ಮಾಡುವ ಮುನ್ನ ಶನಿ ವಕ್ರಿಯಾಗುವುದು ಎಂದರೆ ನಿಜಕ್ಕೆ ಏನು ಎಂಬುದನ್ನು ಗ್ರಹಿಸುವುದು ಅತ್ಯಗತ್ಯ. ಬ್ರಹ್ಮಾಂಡದಲ್ಲಿ ಯಾವುದೇ ಗ್ರಹವು ಭೌತಿಕವಾಗಿ ಹಿಮ್ಮುಖವಾಗಿ ಚಲಿಸುವುದಿಲ್ಲ. ಇದು ಪೃಥ್ವಿಯ ಸಾಪೇಕ್ಷ ಚಲನೆಯಿಂದಾಗಿ ನಮಗೆ ಕಾಣಿಸುವ ಒಂದು ದಿಗ್ಭ್ರಮೆ ಅಂತಲೇ ಅನ್ಬಹುದು. ಆದರೆ ಜ್ಯೋತಿಷ್ಯದ ಶಕ್ತಿ ಈ ಚೌಕಟ್ಟಿನಲ್ಲಿ ಶನಿದೇವ ನಿಂತಂತೆ ಕಂಡುಬರುವ ಈ ಸ್ಥಿತಿಯನ್ನು ಸ್ಥಿರತೆ ಅಥವಾ ಈ ಒಂದು ಪುನರ್ ಪರಿಶೀಲನೆ ಎಂದು ನಾವು ಕರೆಯುತ್ತೀವಿ. ಈ ವೃಷಭ ರಾಶಿಯ ಜಾತಕದಲ್ಲಿ ಶನಿದೇವ 2 ಅತ್ಯಂತ ಪ್ರಮುಖ ಮನೆಗಳ ಒಡೆಯರಾಗಿದ್ದಾರೆ. 6ನೇ ಮನೆ ಭಾಗ್ಯಸ್ಥಾನ ಮತ್ತು ಧರ್ಮಸ್ಥಾನ. ಈ ಒಂದು ಮಕರ ರಾಶಿ ಅಂದರೆ 10ನೇ ಮನೆ ಕರ್ಮಸ್ಥಾನ ಮತ್ತು ಉದ್ಯೋಗದ ಒಂದು ಸ್ಥಾನ. ಈ ಕುಂಭರಾಶಿ ನಿಮ್ಮ ಅದೃಷ್ಟ ಮತ್ತು ನಿಮ್ಮ ವೃತ್ತಿ ಜೀವನ.
ಎರಡರ ಸಂಪೂರ್ಣ ಚಾವಿ ಶನಿದೇವನ ಕೈಯಲ್ಲಿದೆ. ಈಗ ಶನಿದೇವ 11ನೇ ಮನೆಯಲ್ಲಿ ಕುಳಿತು ವಕ್ರಿಯಾಗುತ್ತಿರುವುದರಿಂದ ಅವರು ನಿಮ್ಮ ಭಾಗ್ಯ ಮತ್ತು ಕರ್ಮ ಎರಡನ್ನೂ ಒಟ್ಟಿಗೆ ಜಾಗೃತಗೊಳಿಸಲಿದ್ದಾರೆ. ಆದರೆ ಇಲ್ಲೊಂದು ಸಣ್ಣ ಎಚ್ಚರಿಕೆ ಕೂಡ ಇದೆ. ಶನಿದೇವ ಸಂಪೂರ್ಣವಾಗಿ ವಾಯುತತ್ವದ ಗ್ರಹ, ಅಂದರೆ ಅತ್ಯಂತ ಪ್ರಾಕ್ಟಿಕಲ್, ವಾಸ್ತವಿಕ ಹಾಗೂ ಶ್ರಮಜೀವಿ. ಆದರೆ ಈಗ ಅವರು ಕುಳಿತಿರುವುದು ಜಲತತ್ವದ ಮೀನ ರಾಶಿಯಲ್ಲಿ. ನೀರು ಮತ್ತು ಗಾಳಿ ಒಂದಕ್ಕೊಂದು ಭಿನ್ನ. ಆದ್ದರಿಂದ ಈ ಒಂದು 138 ದಿನಗಳ ಕಾಲ ಯಾವುದೇ ರೀತಿಯ ಒಂದು ಭ್ರಮೆ ಆಗಿರ್ಬೋದು, ಶಾರ್ಟ್ಕಟ್ ಯೋಜನೆಗಳು ಅಥವಾ ಅನುಮಾನಾಸ್ಪದ ಹೂಡಿಕೆಗಳ ಬಲೆಗೆ ಬೀಳಬಾರದು. ಹಳೆಯ ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಒಂದು ಸೂಕ್ತ ಸಮಯ. ವೈದಿಕ ಜ್ಯೋತಿಷ್ಯದ ಅತ್ಯಂತ ಖಚಿತವಾದ ನಿಯಮದ ಪ್ರಕಾರ ಯಾವುದೇ ಗ್ರಹ ವಕ್ರಿಯಾದಾಗ ಅದು ತಾನು ಕುಳಿತಿರುವ ಮನೆಯ ಫಲದ ಜೊತೆಗೆ ತನಗಿಂತ ಹಿಂದಿನ ಅಭಿವೃದ್ಧಿಯ ಮನೆಯ ಎನರ್ಜಿಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾಗೃತಗೊಳಿಸುತ್ತೆ. ಶನಿದೇವ 11ನೇ ಮನೆಯಲ್ಲಿ ವಕ್ರಿಯಾಗಿರುವುದರಿಂದ ನಿಮ್ಮ 10ನೇ ಮನೆಯಾದ ಕುಂಭರಾಶಿ, ಅಂದರೆ ಉದ್ಯೋಗ ಮತ್ತು ಕರ್ಮಕ್ಷೇತ್ರ ಶಕ್ತಿ ಸಂಪೂರ್ಣವಾಗಿ ಸಕ್ರಿಯಗೊಳ್ಳುತ್ತೆ. ಕಳೆದ ಕೆಲ ವರ್ಷಗಳಲ್ಲಿ ನೀವು ಅರ್ಧಕ್ಕೆ ನಿಲ್ಲಿಸಿದ ಒಂದು ಪ್ರಾಜೆಕ್ಟ್ಗಳು, ಪ್ರಯತ್ನಿಸಿ ಕೈಬಿಟ್ಟಿದ್ದ ಬಿಸ್ನೆಸ್ ಡೀಲ್ಗಳು ಅಥವಾ ಅರ್ಧಕ್ಕೆ ನಿಂತಿದ್ದ ನಿರುದ್ಯೋಗ ಅಥವಾ ಈ ಒಂದು ಉದ್ಯೋಗದ ಬದಲಾವಣೆ ಪ್ರಕ್ರಿಯೆಗಳ ಈಗ ಅತ್ಯಂತ ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಪ್ರಸ್ತುತ ನಿಮ್ಮ 10ನೇ ಮನೆಯಲ್ಲಿ ರಾಹು ಈ ಒಂದು ಮಹಾರಾಜನಾಗಿ ಕುಳಿತಿರುವುದು. 10ನೇ ಮನೆಯಲ್ಲಿ ರಾಹು ಕುಳಿತಿರುವುದು ವೃತ್ತಿರಂಗಕ್ಕೆ ಅತ್ಯಂತ ಶಕ್ತಿಶಾಲಿ ಹಾಗೂ ಲಾಭದಾಯಕ. ರಾಹು ಯಾವುದೇ ವಿಷಯವನ್ನು 10 ಪಟ್ಟು ವಿಸ್ತರಿಸುವ ಸ್ವಭಾವದವನು. ಈ IT ಆಗಿರ್ಬೋದು, ತಂತ್ರಜ್ಞಾನ ಮತ್ತು ವಿದೇಶಿ ಕಂಪನಿಗಳು, ನೀವು ಈ ಒಂದು IT ರಂಗ ಅಂದರೆ ಆರ್ಟಿಫಿಷಿಯಲ್ ಒಂದು ಇಂಟೆಲಿಜೆನ್ಸ್ ಅಂದರೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ರೆ ಈ ಅವಧಿಯಲ್ಲಿ ನಿಮ್ಮ ಕರಿಯರ್ಗೆ ಕಲ್ಪನೆಗೂ ಮೀರಿದ ಬಹುದೊಡ್ಡ ಈ ಒಂದು ಜಂಪ್ ಮತ್ತು ಪ್ರಗತಿ ಸಿಗುತ್ತೆ. ನೆನಪಿಡಬೇಕಾದ ಪ್ರಮುಖ ಸತ್ಯ ಅಂದರೆ ಶನಿದೇವ ಶ್ರಮ ಮತ್ತು ಈ ಒಂದು ಮ್ಯಾನೇಜ್ಮೆಂಟ್ನ ನಾಯಕ. ಅವರು ಈ ಸ್ವೇದ ಹನಿ ಅಂದರೆ ಬೆವರಿನ ಹನಿಗೆ ಮಾತ್ರ ಸೂಕ್ತ ಬೆಲೆ ನೀಡುವ ದೇವರು. ನಾನು ಸುಮ್ಮನೆ ಕುಳಿತರೆ ಈ ಪ್ರಮೋಷನ್ ಸಿಗುತ್ತೆ ಎನ್ನುವ ಮನೋಭಾವ ಶನಿದೇವನಿಗೆ ಇಷ್ಟವಾಗುವುದಿಲ್ಲ. ಈ ಆಗಸ್ಟ್ ತಿಂಗಳ ನಂತರ ಶನಿದೇವ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಆಫೀಸಿನಲ್ಲಿ ನಿಮ್ಮ ಮೇಲಿನ ಒಂದು ಜವಾಬ್ದಾರಿಗಳು ದಿಢೀರನೆ ಹೆಚ್ಚಾಗುತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಇದ್ದರೆ ಅಥವಾ ನಿಮ್ಮ ಒಂದು ಇನ್ಕ್ರಿಮೆಂಟ್ ಬಾಕಿ ಉಳಿದಿದ್ರೆ ಈ 138 ದಿನಗಳ ಒಳಗೆ ನಿಮಗಾಗುತ್ತಿದ್ದ ಅನ್ಯಾಯ ಮುಗಿದು ನಿಮ್ಮ ಅರ್ಹ ಹಕ್ಕು ನಿಮಗೆ ತಲುಪಲಿದೆ. ಈ ಧನಲಾಭ ಆಗಿರ್ಬೋದು, ಆರ್ಥಿಕ ಸ್ಥಿತಿಯ ಮೇಲಾಗುವ ಒಂದಷ್ಟು ಪರಿಣಾಮಗಳು. ವೃಷಭ ರಾಶಿಯ ಜಾತಕದಲ್ಲಿ 11ನೇ ಮನೆಯನ್ನು ಇಷ್ಟಸಿದ್ಧಿ ಸ್ಥಾನ ಅಥವಾ ಆಸೆಗಳು ಈಡೇರುವ ಮನೆ ಎಂದು ಕರಿತೀವಿ. ಆದರೆ ಶನಿದೇವ ಈ ಮನೆಯಲ್ಲಿ ವಕ್ರಿಯಾಗುವುದರಿಂದ ಆರಂಭದಲ್ಲಿ ನಿಮಗೊಂದು ವಿಚಿತ್ರ ಅನುಭವವಾಗಬಹುದು. ಕೈಗೆ ತಲುಪಬೇಕಾದ ಹಣ ಕೊನೆಯ ಕ್ಷಣದಲ್ಲಿ ಮುಂದೂಡಲ್ಪಡಬಹುದು ಅಥವಾ ಬರಬೇಕಾದ ಒಂದು ಪೇಮೆಂಟ್ 10 ದಿನ ತಡವಾಗಬಹುದು. ಇದಕ್ಕೆ ಹೆದರಬೇಕಾದ ಅಗತ್ಯವೇ ಇಲ್ಲ. ಶನಿದೇವ ಇಲ್ಲಿ ನಿಮ್ಮಿಂದ ದುಪ್ಪಟ್ಟು ಶ್ರಮ ಮತ್ತು ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾರೆ ಅಷ್ಟೇ. ಇದರ ಜೊತೆಗೆ ಅತ್ಯಂತ ಪ್ರಮುಖವಾದ ಒಂದು ದೈವಿಕ ರಕ್ಷಣೆ ನಿಮ್ಮ ಜಾತಕದಲ್ಲಿದೆ. ಈ ಗುರುದೇವನ ಶುಭ ದೃಷ್ಟಿ ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಅಂದರೆ ಕರ್ಕ ರಾಶಿ ದೇವಗುರು ಬೃಹಸ್ಪತಿ ಗೋಚಾರ ಮಾಡುತ್ತಿದ್ದರೆ ಅಲ್ಲಿಂದ ಗುರುದೇವನು ತನ್ನ ಅತ್ಯಂತ ಶುಭಕರವಾದ ಈ ಒಂದು 6ನೇ ದೃಷ್ಟಿಯನ್ನು ನೇರವಾಗಿ ಶನಿದೇವ ಕುಳಿತಿರುವ 11ನೇ ಮನೆಯ ಮೇಲೆ ಬೀರುತ್ತಿದ್ದಾನೆ. ಕ್ರೂರ ಗ್ರಹದ ಒಂದು ಶಾಂತಿ ಅಂದರೆ ಜ್ಯೋತಿಷ್ಯದ ಪರಮ ಪವಿತ್ರ ನಿಯಮದಂತೆ ಅತ್ಯಂತ ಶುಭಗ್ರಹವಾದ ಗುರುವಿನ ಅಮೃತ ದೃಷ್ಟಿ ಶನಿಯಂತಹ ಕ್ರೂರ ಗ್ರಹದ ಮೇಲೆ ಬಿದ್ದಾಗ ಶನಿಯ ಕೋಪ, ಕಠಿಣತೆ ಹಾಗೂ ನಕಾರಾತ್ಮಕತೆ ತಾನಾಗಿಯೇ ಶಾಂತವಾಗುತ್ತೆ. ಈ ಗುರು ಶನಿಯ ಅದ್ಭುತ ಸಮತೋಲನದಿಂದಾಗಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಧನಲಾಭ ಉಂಟಾಗುವ ಬಲವಾದ ಯೋಗ ಕೂಡ ಇದೆ. ಹಿಂದೆ ಎಂದೋ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಕೊಟ್ಟು ಇನ್ನು ಹಿಂತಿರುಗಿ ಬರುವುದೇ ಇಲ್ಲ ಎಂದು ಮುಳುಗಿ ಹೋಯಿತು ಎಂದು ನೀವು ಕೈಬಿಟ್ಟಿದ್ದ ಹಣ ಸಣ್ಣ ಪ್ರಯತ್ನದಿಂದ ಈಗ ನಿಮ್ಮ ಕೈ ಸೇರಲಿದೆ. ಈ ವಂಶ ಪಾರಂಪರ್ಯ ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಅಥವಾ ಮನೆಯಲ್ಲಿ ಈ ತಂಟೆ ತಕರಾರು ನಡೆಯುತ್ತಿದ್ರೆ ಗುರು ಬೃಹಸ್ಪತಿಯ ದೃಷ್ಟಿಯಿಂದ ಆ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ.
ಶನಿದೇವನ 10ನೇ ದೃಷ್ಟಿ ನಿಮ್ಮ ಈ ಒಂದು 8ನೇ ಮನೆಯ ಮೇಲೆ ಬೀಳುತ್ತಿದೆ. ಈ ಒಂದು 8ನೇ ಮನೆ ಎಂದರೆ ರಹಸ್ಯ, ಸಂಪತ್ತು, ಶೇರ್ ಮಾರ್ಕೆಟ್, ಹಳೆಯ ಈ LIC ಪಾಲಿಸಿಗಳು ಅಥವಾ ಮ್ಯೂಚುವಲ್ ಫಂಡ್ಸ್ಗಳು, ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭಾಂಶ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. 10ನೇ ಮನೆಯಲ್ಲಿರುವ ರಾಹು ನಿಮ್ಮ ಶಾರ್ಟ್ಕಟ್ ಹಣ ಗಳಿಸಲು, ಟ್ಯಾಕ್ಸ್ ವಂಚಿಸಲು ಅಥವಾ ಕಾನೂನು ಬಾಹಿರವಾಗಿ ಗಳಿಕೆ ಮಾಡಲು ದೃಷ್ಟ ಬುದ್ಧಿ ನೀಡಬಹುದು. ಆದರೆ ವಕ್ರಿ ಶನಿದೇವ ಪ್ರತಿಯೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಆಸೆಯ ಬಲೆಗೆ ನೀವು ಬೀಳಬೇಡಿ. ಪ್ರಾಮಾಣಿಕತೆಯಿಂದ ಸಾಗಿದರೆ ಈ 4-5 ತಿಂಗಳು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು 100% ಸಕಾರಾತ್ಮಕವಾಗಿ ಬದಲಾಯಿತೆ. ಆರೋಗ್ಯದ ಈ ಮಾನಸಿಕ ಸ್ಥಿತಿಗತಿ, ಆರೋಗ್ಯದ ದೃಷ್ಟಿಯಿಂದ ನೀವು 128 ದಿನಗಳು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದ ಸಮಯ. ಮುಖ್ಯವಾಗಿ ಶನಿದೇವ ವಾಯುತತ್ವದ ಗ್ರಹ, ಜಲರಾಶಿಯಾದ ಮೀನರಾಶಿಯಲ್ಲಿ ಇರೋದು. ಅಲ್ಲಿಂದ ಅವರ 3ನೇ ದೃಷ್ಟಿ ನೇರವಾಗಿ ನಿಮ್ಮ ರಾಶಿ ಅಥವಾ ಮೊದಲನೆಯ ಮನೆಯ ಮೇಲೆ ಬೀಳುತ್ತಿದೆ. ಇದರಿಂದಾಗಿ ದೇಹದ ವಾತ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗಬಹುದು. ಈ ಕೀಲು ನೋವು ನಿಮಗೆ ಬರಬಹುದು ಆವಾಗವಾಗ. ಈ ಜಂಟಿ ನೋವುಗಳು, ಸಂಧಿವಾತ, ಮೈಕೈ ನೋವು ಹಾಗೂ ತೀವ್ರವಾದ ಅಸಿಡಿಟಿ ಅಥವಾ ಈ ಗ್ಯಾಸ್ಟ್ರಿಕ್ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಈ ಕಾಲಪುರುಷನ ಜಾತಕದಲ್ಲಿ ಮೀನರಾಶಿಯ ಪಾದಗಳನ್ನು ಸೂಚಿಸುತ್ತೆ. ಹೀಗಾಗಿ ಕಾಲುಗಳಲ್ಲಿ ನೋವು, ಊತ ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆ, ವೃಷಭ ರಾಶಿಯವರ ಮನಸ್ಸು ನಿಸರ್ಗದತ್ತವಾಗಿಯೇ ಸೂಕ್ಷ್ಮವಾಗಿರುತ್ತೆ. ಶನಿಯ ಪ್ರಭಾವದಿಂದ ಅತಿಯಾದ ಯೋಚನೆ, ಭವಿಷ್ಯದ ಭಯ ಹಾಗೂ ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಅಥವಾ ಮೈಗ್ರೇನ್ ಬಾಧಿಸಬಹುದು. ಇದಕ್ಕೆ ಅತ್ಯಂತ ಸರಳ ಹಾಗೂ ಖಚಿತವಾದ ಮದ್ದು ಶಿಸ್ತು. ಶನಿದೇವ ಶಿಸ್ತನ್ನು ಪ್ರೀತಿಸುವ ಗ್ರಹ. ಸೋಮಾರಿಯಾಗಿ ಒಂದೇ ಕಡೆ ಕುಳಿತುಕೊಳ್ಬೇಡಿ. ಪ್ರತಿದಿನ ಬೆಳಗ್ಗೆ ವಾಕಿಂಗ್, ಯೋಗ, ಹಗುರವಾದ ವ್ಯಾಯಾಮಗಳನ್ನು ಕಡ್ಡಾಯಗೊಳಿಸಿ. ನೀವು ಎಷ್ಟು ಬೆವರು ಹರಿಸುತ್ತೀರೋ ಶನಿಯ ನಕಾರಾತ್ಮಕ ದೃಷ್ಟಿ ಅಷ್ಟೇ ವೇಗವಾಗಿ ಕರಗಿ ಹೋಗುತ್ತೆ. ಈ 11ನೇ ಮನೆಯಲ್ಲಿರುವ ಶನಿದೇವನ ಈ 7ನೇ ದೃಷ್ಟಿ ನೇರವಾಗಿ ನಿಮ್ಮ 5ನೇ ಮನೆಯಾದ ಈ ಕನ್ಯಾ ರಾಶಿಯಾಗಿರ್ಬೋದು, ಪ್ರೀತಿ, ಭಾವನೆ ಮತ್ತು ಸಂಬಂಧಗಳ ಮನೆಯ ಮೇಲೆ ಬೀಳುತ್ತೆ. ಈ ಸಿಂಗಲ್ಸ್ ಅಂದರೆ ಹಳೆಯ ಸಂಬಂಧಗಳ ಮರುಕಳಿಕೆ. ನೀವು ಪ್ರಸ್ತುತ ಒಂಟಿಯಾಗಿದ್ದು ಹಿಂದೆ ಯಾವುದೋ ಗೊಂದಲದ ಪ್ರೀತಿಯ ಸಂಬಂಧ ಮುರಿದು ಬಿದ್ದಿದ್ರೆ ಈ ಹಳೆಯ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಮತ್ತೆ ಮರಳುವ ಸಾಧ್ಯತೆ ಇದೆ. ಶನಿದೇವ ನಿಮ್ಮಿಬ್ಬರ ನಡುವಿನ ಹಳೆಯ ತಪ್ಪು ಗ್ರಹಿಕೆಗಳನ್ನು ನಿವಾರಿಸಿ ಆ ಸಂಬಂಧಕ್ಕೆ ಸೂಕ್ತ ನ್ಯಾಯ ಒದಗಿಸಲು ಬಯಸುತ್ತಾರೆ. ಅದು ನಿಮ್ಮ ಭಾಗ್ಯದಲ್ಲಿದ್ದರೆ ಶಾಶ್ವತವಾಗಿ ಒಂದಾಗುತ್ತೆ. ಇಲ್ಲವಾದರೆ ಆ ಅಧ್ಯಾಯ ಶಾಶ್ವತವಾಗಿ ಮುಕ್ತಾಯವಾಗಿ ನೀವು ಹಗುರವಾಗ್ತೀರಾ. ದಾಂಪತ್ಯ ಜೀವನದಲ್ಲಿರುವ ವೃಷಭ ರಾಶಿಯವರು ಕೊಂಚ ತಾಳ್ಮೆಯಿಂದ ಇರಬೇಕು. ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನಿಮ್ಮ ಸ್ವಭಾವದಲ್ಲಿ ಹಠಮಾರಿತನ ಮತ್ತು ಅಹಂಕಾರ ಹೆಚ್ಚಾಗಬಹುದು. ನಾನು ಹೇಳಿದ್ದೇ ಸರಿ, ಎದುರಿಗಿದ್ದವರು ತಪ್ಪು ಎಂಬ ಭಾವನೆ ಮೂಡಬಹುದು. ಈ ಪತಿ ಪತ್ನಿಯರ ನಡುವೆ ಸಣ್ಣ ವಿಷಯಗಳಿಗೂ ವಾದ ವಿವಾದಗಳು ಏರ್ಪಡಬಹುದು. ನೆನಪಿಡಿ, ಆ ಕೋಪ ನಿಮ್ಮದಲ್ಲ, ಅದು ಶನಿಯ ವಾಯುತತ್ವದ ಪ್ರಭಾವ. ಮಾತುಕತೆಯಲ್ಲಿ ಮೃದುತ್ವವನ್ನು ಕಾಯ್ದುಕೊಂಡರೆ ಸಂಸಾರದಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಈ ಕುಟುಂಬ ಆಗಿರ್ಬೋದು, ಬಂಧು ಮಿತ್ರರು ಅಥವಾ ಸಾಮಾಜಿಕ ವಲಯ. ವೃಷಭ ರಾಶಿಯವರ ಸಾಮಾಜಿಕ ಮತ್ತು ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ 11ನೇ ಮನೆಯು ಜಾತಕದಲ್ಲಿ ನಿಮ್ಮ ಅಕ್ಕ, ಅಣ್ಣಂದಿರು, ಈ ಸಹೋದರ ವರ್ಗ ಹಾಗೂ ಆಪ್ತ ಸ್ನೇಹಿತರ ಸ್ಥಾನವಾಗಿದೆ. ಸಹೋದರರು ಮತ್ತು ಮಿತ್ರರಿಗೆ ಯಶಸ್ಸು. ಈ ಮನೆಯ ಮೇಲೆ ದೇವಗುರು ಬೃಹಸ್ಪತಿಯ ಮಂಗಳಕರ ದೃಷ್ಟಿ ಇರೋದ್ರಿಂದ ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಗೆ ಅಥವಾ ನಿಮ್ಮ ಅತ್ಯಾಪ್ತ ಸ್ನೇಹಿತರಿಗೆ ಅವರ ಕರಿಯರ್ನಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸು ಅಥವಾ ಅನಿರೀಕ್ಷಿತ ಧನಲಾಭ ಸಿಗುತ್ತೆ. ಅವರ ಈ ಯಶಸ್ಸು ನಿಮಗೂ ಸಹ ಹರ್ಷ ತರಲಿದೆ ಹಾಗೂ ಅವರ ಮೂಲಕ ನಿಮಗೂ ಹಲವು ಹೊಸ ಅವಕಾಶಗಳು ಸಿಗುತ್ತೆ. ಈ ಮಾನಸಿಕ ಕಿರಿಕಿರಿ ಸ್ವಲ್ಪ ಮತ್ತು ಸಣ್ಣ ಪುಟ್ಟ ಜಗಳಗಳು. ಆದರೆ ಅದೇ ಸಮಯದಲ್ಲಿ ನಿಮ್ಮ ರಾಶಿಯ ಮೇಲಿರುವ ಶನಿಯ ದೃಷ್ಟಿಯಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಅಸಮಾಧಾನ ಹಾಗೂ ಕಿರಿಕಿರಿ ಹೆಚ್ಚಾಗಬಹುದು. ನಾನು ಎಲ್ಲರಿಗಾಗಿ ಇಷ್ಟೆಲ್ಲ ಮಾಡ್ತೇನೆ, ಆದರೆ ನನ್ನ ಭಾವನೆಗಳಿಗೆ ಯಾರೂ ಬೆಲೆ ಕೊಡುತ್ತಿಲ್ಲ.
ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಕೀಳರಿಮೆ ಅಥವಾ ಬೇಸರ ನಿಮ್ಮನ್ನು ಕಾಡಬಹುದು. ಈ ತಂದೆಯವರ ಆರೋಗ್ಯದ ಕಡೆ ಗಮನವಿರಲಿ. ಈ ಸಮಯದಲ್ಲಿ ಕುಟುಂಬದಲ್ಲಿ ವಿಶೇಷವಾಗಿ ತಂದೆಯವರ ಜೊತೆಗೆ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬರಬಹುದು. ಅವರ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸವಾಗುವ ಸಾಧ್ಯತೆ ಕೂಡ ಇರುವುದರಿಂದ ಅವರ ಆರೈಕೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ. ಈ ಸಮಯದಲ್ಲಿ ಜನರನ್ನು ಮೆಚ್ಚಿಸಲು ಅಥವಾ ಪ್ರದರ್ಶನಕ್ಕಾಗಿ ಹಣ ಹಾಗೂ ಸಮಯವನ್ನು ಪೋಲು ಮಾಡಲು ನಿಮಗಾಗಿ ನೀವು ಸಮಯ ಮೀಸಲಿಡಿ. ನಿಮ್ಮ ನೈಜತೆಯನ್ನು ಪ್ರೀತಿಸುವ ನಿಷ್ಠಾವಂತ ಸ್ನೇಹಿತರು ಮಾತ್ರ ನಿಮ್ಮೊಂದಿಗೆ ಉಳಿಯುತ್ತಾರೆ. ಈ ಗೃಹಿಣಿಯರ ಮೇಲಾಗುವ ವಿಶೇಷ ಪ್ರಭಾವ ಮನೆಯನ್ನು ಸದಾ ಪ್ರೀತಿ ಮತ್ತು ಕಾಳಜಿಯಿಂದ ಕಟ್ಟಿ ಬೆಳೆಸುವ ವೃಷಭ ರಾಶಿಯ ಗೃಹಿಣಿಯರೇ, ಈ ಒಂದು 38 ದಿನಗಳ ಅವಧಿಯು ನಿಮಗೂ ಸಹ ಅತ್ಯಂತ ಪ್ರಮುಖವಾದದ್ದು. ನಿಮ್ಮ ಲಗ್ನದ ಮೇಲಿರುವ ಶನಿಯ ಪ್ರಭಾವದಿಂದಾಗಿ ಹಗಲು ರಾತ್ರಿ ಎನ್ನದೆ ಕುಟುಂಬಕ್ಕೆ ಪಡುತ್ತಿರುವ ಶ್ರಮಕ್ಕೆ ಈ ಗಂಡನಾಗ್ಲಿ ಅಥವಾ ಅತ್ತೆ ಮಾವಂದಿರಾಗ್ಲಿ ಈ ಸೂಕ್ತ ಗೌರವ ನೀಡುತ್ತಿಲ್ಲ ಎಂಬ ಆಂತರಿಕ ನೋವು ನಿಮ್ಮನ್ನು ಕಾಡಬಹುದು. ಇದರಿಂದಾಗಿ ಕೋಪ ಮತ್ತು ಚಡಪಟಿಕೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ನಿಮಗಾಗಿ ಇರುವ ಸುವರ್ಣಾವಕಾಶ. ಶನಿದೇವ 10ನೇ ದೃಷ್ಟಿ ನಿಮ್ಮ ಜಾತಕದ 8ನೇ ಮನೆಯ ಮೇಲೆ ಬೀಳುತ್ತಿದೆ. ಈ ಒಂದು 8ನೇ ಮನೆ ಎಂದರೆ ಅಡಗಿರುವ ಪ್ರತಿಭೆ. ನಿಮ್ಮಲ್ಲಿ ಅಡಗಿರುವ ಕಲೆ, ಕರಕುಶಲತೆ, ಅಡುಗೆ ಕಲೆ, ಹೊಲಿಗೆ ಅಥವಾ ಯಾವುದೇ ವಿಶೇಷ ನೈಪುಣ್ಯವನ್ನು ಹೊರಹಾಕಲು ಇದು ಶ್ರೇಷ್ಠ ಸಮಯ. ನಿಮ್ಮ ಹವ್ಯಾಸಗಳನ್ನು ಸಣ್ಣ ಪ್ರಮಾಣದ ಬಿಸ್ನೆಸ್ ಅಥವಾ ಈ ಒಂದು ಪಾಕೆಟ್ ಮನಿ ನೀಡುವ ಈ ಒಂದು ಸೈಡ್ ಇನ್ಕಮ್ ಆಗಿ ಬದಲಾಯಿಸಲು ಶನಿದೇವ ದಾರಿ ನಿಮಗೆ ಮೂಡಿಸುತ್ತಿದ್ದಾನೆ. ಪ್ರತಿದಿನ ನಿಮಗಾಗಿ ಕನಿಷ್ಠ ಈ ಒಂದು 30 ನಿಮಿಷಗಳ ಟೈಮ್ ಮೀಸಲಿಡಿ. ಧ್ಯಾನ ಅಥವಾ ಹವ್ಯಾಸಗಳಲ್ಲಿ ಆದಷ್ಟು ತೊಡಗಿಸಿಕೊಳ್ಳಿ. ಶನಿದೇವನ ದೃಷ್ಟಿಯಿಂದ ಅದೃಷ್ಟ ಯಾವಾಗಲೂ ನಿಮ್ಮ ಪರವಾಗಿಯೇ ಇರುತ್ತೆ. ನೋಡಿದ್ರಲ್ಲ ಏನೆಲ್ಲ ಶುಭ ವಿಚಾರಗಳು ಅಂತ. ಆದಷ್ಟು ಜೀವನದಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.